ಎಲ್ಲರಿಗೂ ನಮಸ್ಕಾರ. ನಾನು ಸಚಿನ್. ಬನ್ನಿ ಈ ವಿಡಿಯೋದಲ್ಲಿ ನಾನು ಸ್ವಿಂಗ್ ಟ್ರೇಡಿಂಗ್ ಮೂಲಕ 6 ದಿನಗಳಲ್ಲಿ ಹೇಗೆ ನಾನು 12% ಗಳಿಸಿದೆ ಅಂತ ಅಂದ್ಬಿಟ್ಟು ನೋಡೋಣ. ಆ ಟ್ರೇಡ್ ಲಾಜಿಕ್ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಕೂಡ ನಾನು ಇಲ್ಲಿ ನೋಡ್ಬೋದು. ಈ ಎರಡು ಟ್ರೇಡಲ್ಲಿ ನನಗೆ ಟೋಟಲು 12% ಪ್ರಾಫಿಟ್ ಆಗಿದೆ. ಒಂದನೇದು RPSG ವೆಂಚರ್. RPSG ವೆಂಚರಲ್ಲಿ ಟೋಟಲು 63 ಕ್ವಾಂಟಿಟಿ ತಗೊಂಡಿದ್ದೆ. ಆವ್ರೇಜ್ ಪ್ರೈಸ್ ಆಫ್ 792. ಎಕ್ಸಿಟ್ ಆಗಿರೋದು 890ಗೆ. ಟೋಟಲ್ ಚಾರ್ಜಸ್ 170 ರುಪೀಸ್ ಕೊಟ್ಟಿದ್ದೀನಿ. ಆ್ಯಂಡ್ ಪ್ರಾಫಿಟ್ ಆಗಿರೋದು ಟೋಟಲ್ 6000 ರುಪೀಸು. ಟೋಟಲ್ 12% ನನಗೆ ಇದರಲ್ಲಿ ಪ್ರಾಫಿಟ್ ಆಗಿದೆ. ಇದರಲ್ಲಿ ನಾನು ಇನ್ವೆಸ್ಟ್ ಮಾಡಿದಂಥ ಅಮೌಂಟು ಟೋಟಲ್ಲು 50,000 ರುಪೀಸ್. ಎರಡನೇ ಟ್ರೇಡು ಸುಮಿತ್ ಸೆಕ್ಯೂರಿಟೀಸ್. ಇದರಲ್ಲೂ ಕೂಡ ನೀವು ನೋಡ್ಬೋದು, ನಾನು ಟೋಟಲ್ ಕ್ವಾಂಟಿಟಿ 26 ತಗೊಂಡಿದ್ದೆ. ಆ್ಯಾವ್ರೇಜ್ ಪ್ರೈಸ್ ಆಫ್ 1922ಗೆ. ಆ್ಯಾವ್ರೇಜ್ ಸೆಲ್ ಪ್ರೈಸು 2170 ಆಗಿದೆ. ಚಾರ್ಜಸ್ 118 ರುಪೀಸ್. ಆ್ಯಂಡ್ ಇದರಲ್ಲಿ ಕೂಡ ನನ್ನ ಪ್ರಾಫಿಟು 6300 ರುಪೀಸ್ ಆಗಿದೆ. ಇದರಲ್ಲಿ ನನಗೆ 12.5% ಪ್ರಾಫಿಟ್ ಆಗಿದೆ. ಇದರಲ್ಲೂ ನಾನು ಇನ್ವೆಸ್ಟ್ ಮಾಡಿದ ಅಮೌಂಟು 50,000. ಬನ್ನಿ ಈ ಎರಡು ಟ್ರೇಡಿನ ಲಾಜಿಕ್ ಏನಿದೆ ಅಂತಂದ್ಬಿಟ್ಟು ನೋಡೋಣ. RPSG ವೆಂಚರ್ ಇದನ್ನ ಎಂಟ್ರಿ ಕೊಡೋಕೆ ರೀಸನ್ ಏನಿತ್ತು ಅಂದ್ರೆ, ಜನವರಿ 2024 ಅಲ್ಲಿ ಒಂದು 850 ಹೈ ಫಾರ್ಮೇಶನ್ ಮಾಡಿದೆ. ಆ ಸೇಮ್ ಹೈನ ಇದು ಜುಲೈಯಲ್ಲಿ ಕೂಡ ಬ್ರೇಕ್ ಮಾಡಕ್ ಟ್ರೈ ಮಾಡಿತ್ತು. ಆ 850ಗೆ ಒಂದು ರೆಸಿಸ್ಟೆನ್ಸಿಗೆ ವರ್ಕ್ ಆಗ್ತಾ ಇದೆ ಅಂತ ನಮಗೆ ಒಂದು ಕನ್ಫರ್ಮೇಶನ್ ಸಿಕ್ತು. ಅದನ್ನ ನೆಕ್ಸ್ಟ್ ನೀವು ಡೌನ್ ಸೈಡ್ ಅಲ್ಲಿ ನೋಡಿದ್ರಿ ಅಂತಂದ್ರೆ, ಡೌನ್ ಸೈಡ್ ಅಲ್ಲಿ ಇದು ಏನ್ ಫಾರ್ಮೇಶನ್ ಮಾಡ್ತಿದೆ, ಹೈಯರ್ ಹೈ ಫಾರ್ಮೇಶನ್ ಕೂಡ ಮಾಡ್ತಾ ಇದೆ. ಅಲ್ಲಿ ಒಂದು ನಾವು ಟ್ರೆಂಡ್ ಲೈನ್ ಮಾರ್ಕ್ ಮಾಡೋಣ. ಈ ಟ್ರೆಂಡ್ ಲೈನ್ ಆದ್ಮೇಲೆ ನಾನು ಇನ್ನೂ ಒಂದು ಇದರಲ್ಲಿ ಏನ್ ಗೆಸ್ ಮಾಡಿದೆ ಅಂತಂದ್ರೆ, ಇದು ಇನ್ವರ್ಸ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಕೂಡ ಇದು ಮಾಡ್ತಾ ಇದೆ. ಇಲ್ಲಿ ಈ ರೀತಿ ಮಾಡೋ ಚಾನ್ಸಸ್ ಇದೆ ಅಂತಂದ್ಬಿಟ್ಟು ನಾನು ಗೆಸ್ ಮಾಡಿದ್ದೆ. ಅದೇ ರೀತಿ ನಾನು ಆನ್ 12 ಆಗಸ್ಟ್ ಅಲ್ಲಿ ಒಂದು ಹ್ಯಾಮರ್ ಕ್ಯಾಂಡಲ್ ಕೂಡ ಮಾಡಿತ್ತು. ಆ ಹ್ಯಾಮರ್ ಕ್ಯಾಂಡಲ್ ಮಾಡಿಕೊಳ್ಳೇನೆ ನಾನು ಇದರಲ್ಲಿ ಅಟ್ 792 ಎಂಟ್ರಿ ಕೊಟ್ಟಿದ್ದೆ. ಸ್ಟಾಪ್ ಲಾಸು ಆ ಟ್ರೆಂಡ್ ಲೈನ್ ಕೆಳಗಡೆ ಕ್ಲೋಸ್ ಏನಾದ್ರು ಆಯ್ತು ಅಂದ್ರೆ ಎಕ್ಸಿಟ್ ಆಗೋಣ ಅಂತ ಅಂದ್ಬಿಟ್ಟು ನಾನು ಎಂಟ್ರಿ ಕೊಟ್ಟಿದ್ದು. ಸೊ ಅದೇ ರೀತಿ ನಾನು ಎಂಟ್ರಿ ಕೊಟ್ಟು ನಂದು 12% ಪ್ರಾಫಿಟ್ ಅಲ್ಲಿ ನಾನು 890ಗೆ ಎಕ್ಸಿಟ್ ಆದೆ. ಸುಮಿತ್ ಸೆಕ್ಯೂರಿಟೀಸ್ ಇದರಲ್ಲಿ ನಾನು ಎಂಟ್ರಿ ಕೊಡೋಕೆ ಏನ್ ರೀಸನ್ ಇತ್ತು ಅಂತಂದ್ರೆ, 1800 ಲೆವೆಲ್ ನಾನು ನೋಡ್ತಾ ಇದ್ದೀನಿ. ಇದು ಸ್ಟ್ರಾಂಗ್ ಸಪೋರ್ಟ್ ಆಗಿ ಆಕ್ಟ್ ಮಾಡ್ತಾ ಇತ್ತು. ಆಲ್ರೆಡಿ 2 ಟೈಮ್ಸ್ ಇಲ್ಲಿಂದ ನಾನು ಸಪೋರ್ಟ್ ತಗೊಂಡೆ, ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಈ ರೀಸೆಂಟ್ ಫಾಲ್ ಆದಾಗ ಏನಾಯ್ತು ಅಂತಂದ್ರೆ, ಅದನ್ನ 1800 ಲೆವೆಲ್ ಇಂದ ಈ ಸರಿನು ಸಪೋರ್ಟ್ ತಗೊಂಡ್ಬಿಟ್ಟು 12th ಆಗಸ್ಟ್ ಅಲ್ಲಿ ಒಂದು ಗ್ರೀನ್ ಕ್ಯಾಂಡಲ್ ಮಾಡ್ತು. ಆ ಗ್ರೀನ್ ಕ್ಯಾಂಡಲ್ ಮಾಡಿಕೊಳ್ಳ ಎಂಟರ್ಡ್ ಅಟ್ 1922ಗೆ. ಯಾಕಂದ್ರೆ ಸ್ಟಾಪ್ ಲಾಸ್ ಓನ್ಲಿ 6% ಆಗಿತ್ತು. ಅದಾದ್ಮೇಲೆ ಈಜಿಯಾಗಿ ನನಗೆ 12% ಪ್ರಾಫಿಟ್ ಕೂಡ ಸಿಕ್ತು. ಆ ಎಕ್ಸಿಟೆಡ್ ಅಟ್ 2170 ಲೆವೆಲ್ಗೆ ಒಂದು ಎಕ್ಸಿಟ್ ಆಗಿದ್ದೀನಿ. ಇದರಲ್ಲಿ ನನಗೆ ಈಜಿಯಾಗಿ 1:2 ಪ್ರಾಫಿಟ್ ಅಲ್ಲಿ ನಾನು ಈ ಟ್ರೇಡ್ ಅಲ್ಲಿ ಕೂಡ ಎಕ್ಸಿಟ್ ಆದೆ. ಇದೇ ರೀತಿ ನಾವು ಸ್ವಿಂಗ್ ಟ್ರೇಡಿಂಗ್ ಬಗ್ಗೆ ಅಪ್ಡೇಟ್ಸ್ ನನ್ನ ಟೆಲಿಗ್ರಾಮ್ ಚಾನಲ್ ಕೂಡ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಫ್ರೀ ಟೆಲಿಗ್ರಾಮ್ ಚಾನಲ್ ಇದೆ, ಅದಕ್ಕೆ ಕೂಡ ಜಾಯಿನ್ ಆಗಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಧನ್ಯವಾದಗಳು.